ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮ ದೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥವ್ರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 16ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ಇದೆ. ಈ ಜ್ಯೇಷ್ಠ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆವೆಂದೂ ಕರೆಯುತ್ತಾರೆ. ಈ ಅಮಾವಾಸ್ಯೆ ಕಳೆದ ನಂತರ ಮೇಷರಾಶಿಯವರಿಗೆ ಯಾವ ಥರ ಭವಿಷ್ಯ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನಿಗೆ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡಬೇಕಾದ್ರೆ, ಇಷ್ಟು ದಿನ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಲ್ವಾ. ಇಂದಿನಿಂದ ನಿಮ್ಮ ಹಣದ ಒಳಹರಿವು ತುಂಬ ಚೆನ್ನಾಗಿರ್ತದೆ. ಆದರೆ ಒಂದು ಎಚ್ಚರಿಕೆ, ಹೂಡಿಕೆಯನ್ನು ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನಿಮಗೆ ಸಣ್ಣ ಉಳಿತಾಯ ಕೂಡ ಹೆಚ್ಚು ಲಾಭ ತಂದುಕೊಡಬಹುದು. ಇನ್ನು ನಿಮ್ಮ ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ, ಆಫೀಸ್ನಲ್ಲಿ ನೀವು ಮಾಡುವಂತಹ ಕೆಲಸದ ವ್ಯವಹಾರಗಳಲ್ಲಿ ನಿಮ್ಮನ್ನು ಗುರುತು ಸಿಗಬಹುದು. ಪೆಂಡಿಗಿರುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಚುರುಕಾಗುತ್ತೆ. ಉದ್ಯೋಗವನ್ನು ಬದಲಾವಣೆ ಮಾಡಬೇಕನ್ನುವಂಥದ್ದು ಯೋಚನೆಯಲ್ಲಿದ್ದರೆ ಒಳ್ಳೆಯ ಅವಕಾಶ ನಿಮಗೆ ದೊರೆಯುತ್ತದೆ. ಇನ್ನು ವ್ಯಾಪಾರಗಳಲ್ಲಿ ಹೊಸ ವ್ಯವಹಾರಗಳನ್ನು ಕೈ ಎತ್ತಿಕೊಳ್ಳುವ ಒಳ್ಳೆಯ ಸಮಯ, ಹಾಗೂ ನಿಮ್ಮ ಪರಿಶ್ರಮಕ್ಕೆ ಹಾಗೂ ನಿಮ್ಮ ಐಡಿಯಾಗಳಿಗೆ ಬೆಲೆ ಸಿಗುತ್ತೆ. ಹಾಗೂ ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ವಿಚಾರವಾಗಿ ಗಮನ ಹರಿಸಬೇಕಾದ್ರೆ, ಮನೆಯಲ್ಲಿ ಇರುವಂತಹ ಕಿರಿಕಿರಿಗಳು ಅಂತರಕಲಗಳು ದೂರ ಆಗ್ತವೆ. ಸಂಗಾತಿಯ ಜೊತೆಗೆ ಒಂದು ಪ್ರವಾಸ ಅನ್ನುವಂಥದ್ದು ಪ್ಲ್ಯಾನ್ ಮಾಡ್ತೀರಾ. ನೀವು ಮಾತಾಡುವಂಥ ಶೈಲಿಗಳಿಂದ ಮನೆಯವರು ಮತ್ತು ಕುಟುಂಬಸ್ಥರ ಮನಸ್ಸನ್ನು ಗೆಲ್ತೀರಾ. ಯಾರೆಲ್ಲ ನೀವು ಒಬ್ಬಂಟಿಯಾಗಿದ್ದೀರಾ, ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡಬೇಕಾದ್ರೆ, ನೀವು ಅತಿಯಾದ ಮೊಬೈಲ್ ಬಳಸುವಂಥದ್ದು ಕಡಿಮೆ ಮಾಡಿ. ನೀವು ಅತಿಯಾದ ಮೊಬೈಲನ್ನು ಬಳಸುವುದು ಕಡಿಮೆ ಮಾಡಿ. ನಿದ್ರೆಗೆ ಮತ್ತು ವಿಶ್ರಾಂತಿಗೆ ಅತ್ಯಮುಖ್ಯವಾದ ಪ್ರಾಮುಖ್ಯತೆ ಕೊಡಿ. ನೀವು ಮಾಡುವಂಥ ಅತಿಯಾದ ಕೆಲಸಗಳಿಂದ ನಿಮ್ಮ ಕಣ್ಣಿನ ಆಯಸ್ಸು ತುಂಬ ಹೆಚ್ಚಾಗ್ತದೆ. ನಿಮ್ಮ ರಾಶಿಯ ಪರಿಹಾರ ಮಾರ್ಗಗಳು ನೋಡಬೇಕಾದ್ರೆ, ಸುಬ್ರಹ್ಮಣ್ಯವನ್ನು ಸ್ಮರಣೆ ಹಾಗೂ ಕೆಂಪು ಹೂವಿನಿಂದ ಪೂಜೆಯನ್ನು ಮಾಡಿ. ಮನೆಯ ಮುಖ್ಯ ದಾರದ ಮುಂದೆ ಕಲ್ಲು ಉಪ್ಪನ್ನು ಸಿಂಪಡಿಸಿ, ಕಲ್ಲು ಉಪ್ಪು ಬೆರೆಸಿದ ನೀರನ್ನು ಸಿಂಪಡಿಸಿ. ಓಂ ಅಂಗಾರಕಾಯ ನಮಃ ಅಂತ ಮಂತ್ರವನ್ನು ಸಂಜೆ ವೇಳೆ ಪಠನೆ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ ಮೇಷರಾಶಿಯವರಿಗೆ 3 ಮತ್ತು 7. ಅದೃಷ್ಟ ಬಣ್ಣ ಕೆಂಪು. ಮೇಷರಾಶಿಯವರೇ, ಈ ಅಮಾವಾಸ್ಯೆ ಬರೇ ಗುರುತು ಅಲ್ಲ, ಹೊಸ ಆರಂಭ. ವಿಶ್ವಾಸದಿಂದ ಸದೃಢದಿಂದ ಹೆಜ್ಜೆ ಇಡಿ. ನಿಮ್ಮದು ಕೂಡ ಮೇಷರಾಶಿಯಾಗಿದ್ದರೆ ಓಂ ಸುಬ್ರಹ್ಮಣ್ಯಾಯ ನಮಃ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಕೆಳಗಂಡ ನಂಬರಿಗೆ ಕರೆ ಮಾಡಬಹುದು ಅಥವಾ ನೇರವಾಗಿ ಬಂದು ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.